Hello friends, today I am going to tell you how the baking soda is formed. ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದು ಹೆಂಗೆ ಫಾರ್ಮೇಷನ್ ಆಗುತ್ತೆ? ನಾವು ಬ್ರೈನ್ ಸೊಲ್ಯೂಷನಲ್ಲಿ ಸೋಡಿಯಂ ಕ್ಲೋರೈಡ್ನ ತೊಗೊಂಡಿದ್ವಿ. ಇವಾಗ ಸೋಡಿಯಂ ಕ್ಲೋರೈಡು, ವಾಟರು ಮತ್ತು ಕಾರ್ಬನ್ ಡೈಆಕ್ಸೈಡು ಮತ್ತು NH3 ಅಂದರೆ ಅಮೋನಿಯಾ. ಇವು ಎಲ್ಲಾದು ರಿಯಾಕ್ಷನ್ ಮಾಡಿದಾಗ ನಮಗೊಂದು ಫಾರ್ಮೇಷನ್ ಸಿಗ್ತಿತ್ತು. ಅದೇನಂದ್ರೆ ಅಮೋನಿಯಂ ಕ್ಲೋರೈಡ್ NH4Cl ಅಮೋನಿಯಂ ಕ್ಲೋರೈಡ್ ಆ್ಯಂಡ್ NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆರ ಸೋಡಿಯಂ ಬೈಕಾರ್ಬೋನೇಟ್ ಅಂತಲೂ ಕರೀತಾರೆ. ಇವೆಲ್ಲ ರಿಯಾಕ್ಷನ್ಸ್ ಸೋಡಿಯಂ ಕ್ಲೋರೈಡ್, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಿಗುತ್ತೆ, ಅಂದರೆ ಬೇಕಿಂಗ್ ಸೋಡಾ. ಯೂಸಸ್ ಆಫ್ ಬೇಕಿಂಗ್ ಸೋಡಾ ನೋಡೋದಾದರೆ ಯೂಸ್ಡ್ ಇನ್ ಕಿಚನ್ ಫಾರ್ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಪಕೋರಸ್ ಅದು ಮಾಡೋದಕ್ಕೆ, ಫಾರ್ ಫಾಸ್ಟರ್ ಕುಕ್ಕಿಂಗ್. ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತಲ್ಲ ಇದರಲ್ಲಿ, ಅದೇನು ಮಾಡುತ್ತೆ ಅಂದರೆ ಬ್ರೆಡ್ ಸ್ಪಾಂಜಿ ಮತ್ತು ಸಾಫ್ಟಾಗಿ ಮಾಡ್ತೈತಿ. ಆ್ಯಂಡ್ ಇಟ್ ಈಸ್ ಎ ನಾನ್ ಕೊರೋಸಿವ್ ಬೇಸಿಕ್ ಸಾಲ್ಟ್, ಅಂದರೆ ಇಟ್ ಈಸ್ ಯೂಸ್ ಆ್ಯಸ್ ಎನ್ ಆ್ಯಂಟಿ ಆ್ಯಸಿಡ್. ಆ್ಯಸಿಡಿಟಿ ಆದಾಗ ಇದನ್ನ ಯೂಸ್ ಮಾಡಿದರೆ ಆ್ಯಸಿಡಿಟಿ ಹೊರಟೋಗುತ್ತೆ. ಯೂಸ್ಡ್ ಇನ್ ಅ ಸೋಡಾ ಫೈರ್ ಎಕ್ಸ್ಟಿಂಗ್ವಿಷರ್. ಇನ್ನು ಬೇಕಿಂಗ್ ಪೌಡರ್ ನೋಡೋದಾದರೆ ಬೇಕಿಂಗ್ ಪೌಡರ್ ಈಸ್ ಆಲ್ಸೋ ಬೇಕಿಂಗ್ ಸೋಡಾ, ಬಟ್ ಹಿಯರ್ ಎನ್ ಆ್ಯಸಿಡ್ ಈಸ್ ಯೂಸ್ಡ್. ಜಸ್ಟ್ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೇಕಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ. ಆ್ಯಂಡ್ ವೆನ್ ಯು reactivity with the acid, it forms carbon dioxide, water and sodium salt of the acid.